ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನನಗೊಂದು ಬಹಳ ದುಃಖವಾದಂಥ ನೋವು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ. ರಾಜಾ ವೆಂಕಟಪ್ಪ ನಾಯಕರವರು ನನಗೆ 1987ರಿಂದ ಪರಿಚಯ. ನಾನು ಗ್ರಾನೈಟ್ ಮಾಡ್ತಿದ್ದೆ. ಆಗ ಯಾರೋ ಸ್ನೇಹಿತರ ಜೊತೆ ನಮ್ಮ ಕಡೆನೂ ಬಂದಿದ್ರು. ನನ್ನ ಅವ್ರ ಊರಿಗೆ ಕರ್ಕೊಂಡೋಗಿದ್ರು. ಊರಿಗೆ ಕರ್ಕೊಂಡೋಗಿ ಅವ್ರ ಕಡೆ ಇರೋ ಕಲ್ಲುಗಳೆಲ್ಲ, ಅದು ಯಾದಗಿರು ರಾಯಚೂರಿಗೆ ಸಂಬಂಧಪಟ್ಟಂಥದ್ದೆಲ್ಲ ಕರ್ಕೊಂಡೋಗಿ ನನಗೆ ಅವರು ಯಾರೋ ಕಸಿನ್ಸ್ ಎಲ್ಲ ತೋರಿಸಿದ್ರು. ನಮ್ಮ ಕಡೆ ಸ್ವಲ್ಪ ಇನ್ನು ಕಲ್ಲು ಕೆಂಪಿದೆ, ನಿಮ್ಮ ಕಡೆಕಿನ್ನ ಅಂತೇಳಿ ನಾನು ಅದಕ್ಕೆ ಪ್ರವಾಸ ಮಾಡಕ್ಕೆ ಹೋಗ್ಲಿಲ್ಲ. ನಮ್ಮ ಇವ್ರ ಕಡೆ ಬಂಡಿ ಅಂತ ಬಿಟ್ಟಿದ್ರು, ಶಿವರಾಜ್ ತಂಗಿ, ಯಾರು ಎಂಕಪ್ಪ ಬಂಡಿ, ನಾವು ಪಾಟ್ ಎಂಕಪ್ಪ ಬಂಡಿ ಅಂತ ಇಲ್ಲ, ಅವರು ಇದು ಮಾಡ್ತಿದ್ರು. ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನಾಯ್ತು, ಅವರು ನಾನು ಅವರು 3 ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದವರು. ಅವ್ರು ಕೇಳಿದೆ, ಏನ್ರಿ ನಾನು ಆಗ್ಲೇ ಅಸೆಂಬ್ಲಿ ನೀನು ಸೋತಿದ್ದೀನಿ, ನೀನು ರಾಜಮಂತಂದವನು, ಹಿಂಗೆಲ್ಲ ಇದೆ. ಅವ್ರ ಮನೆಗೆಲ್ಲ ಕರ್ಕೊಂಡೋಗಿದ್ದು. ಈಗೂ ಆ ಸಿಸ್ಟಮ್ ಇದೆ, ಅವ್ರ ಮನೆಯಲ್ಲೆಲ್ಲ ಸಿಸ್ಟಮ್ ಇದೆ, ಬಹಳ ಗೌರವ ಎಲ್ಲ ಕೊಡ್ತಾರೆ. ನೀನು ಯಾಕೆ ನೀನು ಅಷ್ಟೊತ್ತಿಗೆ ಅವ್ರ ಮನೆ, ಅವ್ರ ತಂದೆ ಎಲ್ಲ MLA ಆಗಿದ್ರು, ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿದ್ರು. ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ 94ಗೆ ಅಸೆಂಬ್ಲಿಗೆ ಬಂದರು. 4 ಸತಿನೂ ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ನೋಡಿದ್ದೇನೆ. ಇದನ್ನ ನೋಡಿದ್ರೆ ಯಾವ ರಾಜನೂ ಸದಾಕಾಲ ರಾಜನಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನೂ ಶ್ರೀಮಂತರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವ ಬಡವನು ಕೂಡ ಬಡವನಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎನಿವನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಎನಿ ಟೈಮ್. ಇವತ್ತು ನಾವು ದೇವರೇನು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದು ಯಾವುದು ಶಾಶ್ವತ ಅಂತೂ ಇಲ್ಲ. ನಮ್ಮ ಸಂಬಂಧಗಳು ಮಾತ್ರ ಶಾಶ್ವತ. ನಾವು ಯಾವ ರೀತಿ ಶಾಶ್ವತ. ನಾನು ಅಧ್ಯಕ್ಷರೇ 4 ದಿನದಿಂದ ಅವ್ರು ನೋಡ್ಲಿಕ್ಕೆ ಹೋಗಿದ್ದೆ. ನಾನು, GC ಚಂದ್ರಶೇಖರ್, ನಮ್ಮ ST ಸೋಮಶೇಖರ್, ನಮ್ಮ ಶ್ರೀನಿವಾಸ್ ಅವರು, ಪುಲಕೇಶಿ ನಗರ ಶ್ರೀನಿವಾಸು, ನೆಲಮಂಗಲ ಶ್ರೀನಿವಾಸು, GC ಎಲ್ಲ ನಾವೆಲ್ಲ ಹೋಗಿದ್ದು ಒಟ್ಟಿಗೆ ನೋಡೋಣ ಅಂತ. ಹೋಗಿ 1-2 ಗಂಟೆ ಹಾಸ್ಪಿಟಲ್ ಕಳೆದು ನಾನು ಪ್ರೈವೇಟಾಗಿ ಅವ್ರ ಹತ್ರ ಮಾತಾಡಿ ಹೋಗಿ ಅವರೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಎಲ್ಲ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಇದರಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರು ಹೊರಗಡೆ. ಅವ್ರನ್ನ ICU ಇಟ್ಟಿರಲಿಲ್ಲ, ಹೊರಗಡೆ ಕರ್ಕೊಂಡು ವಾರ್ಡ್ ಕರ್ಕೊಂಡು ಬಂದರು. ಮಾತಾಡಿ ಅದಾದಮೇಲೆ ತಕ್ಷಣ ನಾನು ಮೇಡಮ್ಗೂ ಫೋನ್ ಮಾಡಿ ಪ್ರೊಸೀಜರ್ ಏನು, ಆಮೇಲೆ ಅವರು ಮಾತಾಡೋಕ್ಕೆ ಬರೆಯೋಕೆ ಇದಾಕಿದ್ರಲ್ಲ, ಅದಕ್ಕೆ ಬರೆದು ನನ್ನನ್ನು ಹೆಂಗಿದ್ದೀರಾ ಏನು ಹೆಂಗೆ ಅಂತ ಅಂದ್ಬಿಟ್ಟು ಅವ್ರು ಬರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆರೋಗ್ಯ ಹೇಗಿದ್ದೀರಿ, ದೊಡ್ಡವ್ರು ಹೇಗಿದ್ದಾರೆ ಅಂತ ಸಾಹೇಬ್ರನ್ನ ಕೇಳ್ತಾ ಇದ್ರು. ಆಮೇಲೆ ಅದೆಲ್ಲ ಮಾತಾಡಿದ್ಮೇಲೆ ಕೊನೆಗೆ ಈ ಥರ ಓಟಿದೆಲ್ಲ ಬರ್ಬೇಕಪ್ಪ, ನಾ ಬರ್ತೀನಿ ಅಂತ ಹೇಳಿದ್ರು. ಕೊನೆಗೆ ಸಿಗ್ನೇಚರ್ ಮಾಡ್ಸಕ್ಕೆ ಹೋದ್ರು, ಸಿಗ್ನೇಚರ್ ಸರಿಯಾಗಿ ಬರಲಿಲ್ಲ. ಆಮೇಲೆ ಕೊನೆಗೆ ಡಾಕ್ಟ್ರ್ ಹೇಳಿದ್ರು, ನಾವು ಸರ್ಟಿಫೈ ಮಾಡ್ಕೊಡ್ತೀವಿ ಸರ್ ಅಂತೇಳಿ. ಆಮೇಲೆ ಆಂಬುಲೆನ್ಸ್ ಅಂತ ಕರ್ಕೊಂಡು ನಮ್ಮ ಪರಮೇಶ್ವರ್ಗೆ ಹೇಳ್ಬಿಟ್ಟು 0 ಟ್ರಾಫಿಕ್ ಮಾಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ, ಆಮೇಲೆ ಅಲ್ಲೇ ಕೂತ್ಕೊಂಡು GC ಚಂದ್ರಶೇಖರ್ಗೆ ವ್ಯವಸ್ಥೆ ಮಾಡಿ, ಫಾರಮ್ ಎಲ್ಲ ಪಾಪ ಎಲ್ಲ ಸೈನ್ ಹಾಕಿ ತಮ್ಮ ಇಂಪ್ರೆಷನ್ ಎಲ್ಲ ಮಾಡಿ ಕಳಿಸ್ಕೊಟ್ರು. ಇವ್ರಿಗೆ ತಲುಪಿಸಿ ಚೆನ್ನಾಗಿದ್ದು. ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲ ಮಾತಾಡಿ, ಪಾಪ ಮಕ್ಕಳು 2 ಒಳ್ಳೆ ಮಕ್ಕಳಿದ್ದಾರೆ, ಧರ್ಮಪತ್ನಿನೂ ಭಾಳ ವಿದ್ಯಾವಂತೆ ಇದ್ದಾಳೆ, ಹೆಣ್ಮಗಳು ಕೂಡ. ಎಲ್ಲ ಮಾತಾಡಿ ಬಂದಾದ್ಮೇಲೆ ನಿನ್ನೆ ಮಧ್ಯಾಹ್ನ ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದಾಗ ತಕ್ಷಣ CMಗೆ ಹೇಳಿದೆ. CM ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು. ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗಾ ಏರುಪೇರು ಆಗಿತ್ತು. ನಿನ್ನೆ ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ. ಇವತ್ತು ರಾಜಕಾರಣ ಏನೇ ಇರಲಿ, ಬಟ್ ಯಾರು ಕೂಡ ಅವರು ಕೆಟ್ಟವರು, ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರು ಕೂಡ ಹೇಳಿಲ್ಲ. ಆಮೇಲೆ ಬಂಗಾರಪ್ಪನವ್ರಿಗೂ ಭಾಳ ಹತ್ತಿರವಾಗಿದ್ರು. ಬಂಗಾರಪ್ಪನವ್ರು ಕೂಡ ಭಾಳ ಹತ್ತಿರವಾಗಿದ್ರು. ಅವರು ಭಾಳ ಹತ್ತಿರವಾಗಿದ್ದರು, ಅವರ ಕುಟುಂಬ ಎಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್. ಸಾಹೇಬ್ರೆ CM ಹೇಳ್ದಂಗೆ ಅವ್ರ ಬ್ರದರ್ ಒಬ್ಬರು MP ಕೂಡ, ರಂಗಪ್ಪ ನಾಯಕ, ಯಂಗ್ಸ್ಟರ್ ಆತನು ಯಂಗ್ಸ್ಟರು, ಅವರು ಕೂಡ MP ಆಗಿದ್ರು. ಅಧ್ಯಕ್ಷರೇ, ಸಾಧನೆ ಇಲ್ಲದೆ, ನಮ್ಮ ವಿವೇಕಾನಂದರು ಒಂದು ಮಾತಿರ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಹಂಗೆ ಅವರು ಯಾವ ವೈರತ್ವವನ್ನು ಕ್ಷೇತ್ರದಲ್ಲೂ ಕೂಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು. ಬೇರೆ ಯಾರ ಪಾರ್ಟಿಯವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡಬೇಕು ಅಂತ. ಬಟ್ ಖರ್ಗೆ ಸಾಹೇಬರು ಮಾತ್ರ ನಮಗೆ ಬಿಡಲಿಲ್ಲ. ನಮ್ಗೆ ಒತ್ತಡ ಇತ್ತು,
ಬೇರೆಯವರೆಲ್ಲ ಬರಬೇಕು ಅಂತಿದ್ರು. ಕರೆಗೆ ನೋ ನಿಂಗೆ ಗೊತ್ತಾಗಲ್ಲ, ಅವ್ನು ಗೆದ್ದೇ ಗೆಲ್ತಾನೆ, ಒಳ್ಳೆ ವ್ಯಕ್ತಿತ್ವ ಇದೆ, ಇಡೀ ಕ್ಷೇತ್ರದಲ್ಲಿ ಜನ ಭಾಳ ಇದು ಮಾಡ್ಕೊಂಡಿದ್ದಾರೆ ಅಂತ. ಹಂಗೆ ಇವತ್ತು ಅವರು ನಮ್ಮಿಂದ ದೂರ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆ ಕುಟುಂಬ. ಆಮೇಲೆ ಅವರ ನಿನ್ನೆ ರಾತ್ರಿ ಸತ್ತ ತಕ್ಷಣ ಅವರೊಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ. ಅದು ಕೂಡ ನಮಗೆ ಬಂದಿದೆ. ಆಮೇಲೆ ಅವ್ರ ಕುಟುಂಬ ರಾಜ್ಯಮಂಥನ ಇದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಒಂದು ದೊಡ್ಡ ಇತಿಹಾಸ ಕೂಡ ನಾವು ನೋಡಿದ್ದೇವೆ. ನಾನು KSRTC ಅಧ್ಯಕ್ಷರಿಗೆ ಹೇಳಿದೆ, KSRTC ಆ ಭಾಗದಲ್ಲಿ ಚೇರ್ಮನ್ಗೆ ಅಂತ ಆ ಭಾಗಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಖರ್ಗೆ ಸಾಹೇಬ್ರಿಲ್ಲ, ಸ್ಟೇಟ್ ಲೆವೆಲ್ ಉಗ್ರಾಣ ಕೊಡಪ್ಪ ಅಂತೇಳಿ CMಗೆ ಹೇಳ್ಬಿಟ್ಟು ಉಗ್ರಾಣನ ಮಾಡಿಸಿದ್ರು. ಸೊ ಹಂಗೆ ದೇವ್ರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋಂಥದ್ದು. ಸೊ ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ನಮ್ಮ ಇನ್ನ ಯಂಗ್ಸ್ಟರ್ಸ್ ಭಾಳ ಚೆನ್ನಾಗಿದ್ರು. ಇವತ್ತು ಅವರು ಒಳ್ಳೆ ದೊಡ್ಡ ಅಭಿಮಾನ ಮತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ, ಆದರ್ಶ ಒಂದು ವ್ಯಕ್ತಿತ್ವವನ್ನು ಆ ಭಾಗದಲ್ಲಿ ಪಡ್ಕೊಂಡು ಬಂದಂಥವ್ರು. ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ. ಅವ್ರು ನಮ್ಮಿಂದ ದೂರ ಆಗಿದೆ. ನಾನು ಸರ್ವೆ ಮಾಡಿಸಿದ್ದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾರು ಕೊಡಬೇಕು ಅಂತ, ಅವ್ರ ಹೆಸರೇ ಬಂತು. ಆಮೇಲೆ ಅವರ ಆರೋಗ್ಯ ನೋಡಿ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಚರ್ಚೆ ಮಾಡ್ತಾ ಇದ್ದೆವು. ಆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಏನಾದ್ರು ಮಾಡಿ ಪಾರ್ಲಿಮೆಂಟ್ ಕೊಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೆವು. ಸೊ ಇವತ್ತು ನಮ್ಮ ಜೊತೆ ಇಲ್ಲ. ನಿನ್ನೆ ನಾನು ತಿಳಿದ ತಕ್ಷಣವೇ ನಿನ್ನೆ ಮಧ್ಯಾಹ್ನ ಹೋಗಿ ಅವ್ರಿಗೆ ತಿರ್ಗಾ ಭೇಟಿ ಮಾಡಿ ಕುಟುಂಬದವ್ರ ಹತ್ರ ಮಾತಾಡಿ ಧೈರ್ಯ ತುಂಬಿ ಬರೋಂಥ ಕೆಲಸ ಮಾಡಿದೆ. ಈ ಮುಖ್ಯಮಂತ್ರಿಗಳು ಕೂಡ ಈಗ ಕೂಡಲೇ ಹೊರಟಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರೆಲ್ಲ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಈ ತಡ್ಕೊಳ್ಳುವಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ನಿನ್ನೆ ಸಾಯಂಕಾಲನೇ ನನ್ನ ತಕ್ಷಣ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂತಾಪ ಸಭೆಯನ್ನು ಕೂಡ ನಿನ್ನೆ ಮುಗಿಸಿದೆ ನಾನು. ಯಾಕೆಂದರೆ ಇವತ್ತು ಇವೆಲ್ಲ ಈ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ. ಅದರಿಂದ ತಾವು ಏನು ಮಂಡಿಸಿದ್ರಿ ಅದಕ್ಕೆ ಅನುಮೋದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ